ಬಹಳ ವರ್ಷಗಳ ಹಿಂದೆ ಕರಾವಳಿಯ ತುಳುನಾಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ಕೊರಗತನಿಯ ಜನಿಸಿದರು. ಕೇವಲ 30 ದಿನಗಳ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡು, ಕಾಲ ಕಳೆದಂತೆ ತಂದೆಯನ್ನು ಕಳೆದುಕೊಂಡು ಸಂಪೂರ್ಣ ಅನಾಥರಾದರು. ಮತ್ತೊಂದು ದುರಂತವೇನೆಂದರೆ, ಕೊರಗತನಿ ಇದ್ದ ಗ್ರಾಮದಲ್ಲಿ ಭಯಾನಕ ಕಾಯಿಲೆ ಹರಡಿ ಸುತ್ತಮುತ್ತಲ ಜನರು ವ್ರತರಾದರು. ಕೊರಗತನಿಯ ಸಂಪೂರ್ಣ ಒಂಟಿಯಾಗಿ ಬಿಟ್ಟರು. ಆ ವೇಳೆಗೆ ಮೈರಕ್ಕ ಬೈದತಿ ಎಂಬ ಮಹಿಳೆ ಆತನು ಅನುಭವಿಸಿದ ಕಷ್ಟವನ್ನು ಕಂಡು ತನ್ನ 2 ಮಕ್ಕಳ ಜೊತೆಗೆ ಅವನನ್ನು ತನ್ನ ಮಗನಂತೆ ಸಾಕುತ್ತಾಳೆ. ತನಿಯ ಬಂದ ನಂತರ ಮೈರಕ್ಕನ ಮನೆಯಲ್ಲಿ ಸಮೃದ್ಧಿ, ಸಂತೋಷ, ಶಾಂತಿ ಮತ್ತು ಧನ ಧಾನ್ಯ ತುಂಬಿತು. ಕುಟುಂಬವು ಶೇಂದಿ ವ್ಯಾಪಾರ ಮತ್ತು ಬುಟ್ಟಿ ತಯಾರಿಕೆ ಹಾಗೂ ಸ್ಥಳೀಯ ವ್ಯಾಪಾರಗಳಲ್ಲಿ ಯಶಸ್ಸು ಕಾಣಲು ಆರಂಭಿಸಿತು. ತನಿಯ ಕೂಡ ಕುಟುಂಬದ ಇತರ ಸದಸ್ಯರೊಂದಿಗೆ ಸೇರಿಕೊಂಡು ಕೆಲಸ ಮಾಡಿ ಮುಗಿಸುತ್ತಿದ್ದರು. ಒಮ್ಮೆ ಗ್ರಾಮದಲ್ಲಿ ದೈವಗಳಿಗೆ ನೇಮವನ್ನು ಆಯೋಜಿಸಲಾಗಿತ್ತು. ಮೈರಕ್ಕ ಬೈದತಿ ಅವರ ಕುಟುಂಬವು ದೇವಸ್ಥಾನಕ್ಕೆ ಸಿಹಾಳ, ತೆಂಗಿನಕಾಯಿ, ಬಾಳೆ ಗಿಡಗಳು, ತೆಂಗಿನ ಎಳೆಗಳು ಇತ್ಯಾದಿಗಳನ್ನು ನೀಡಬೇಕಾಗಿತ್ತು. ಈ ಎಲ್ಲ ಸಾಮಗ್ರಿಗಳನ್ನು ಸಾಗಿಸಲು ಕನಿಷ್ಠ 7 ಮಂದಿ ಪುರುಷರು ಬೇಕಾಗಿದ್ದರು. ಈ ಸಮಯದಲ್ಲಿ ಯಾರು ಲಭ್ಯವಿಲ್ಲ. ಆ ಸಂದರ್ಭದಲ್ಲಿ ತನಿಯನಿಗೆ ಇದನ್ನು ದೇವಸ್ಥಾನಕ್ಕೆ ಸಾಗಿಸುವಂತೆ ಮನವಿ ಮಾಡಿದರು. ಕೊರಗತನಿಯ ಒಂದು ಷರತ್ತನ್ನು ಮುಂದಿಟ್ಟರು. 7 ಜನರಿಗೆ ನೀಡುವ ಆಹಾರವನ್ನು ತನಗೆ ನೀಡಬೇಕು, ಆಗ ಮಾತ್ರ ನಾನು ಈ ಹೊರೆಯನ್ನು ಹೊತ್ತು ಹೋಗುತ್ತೇನೆ ಎಂದು ಮೈರಕ್ಕನಿಗೆ ಒಂದು ಬಾರಿ ಆಶ್ಚರ್ಯವೆನಿಸಿದರು. ಷರತ್ತನ್ನು ಪೂರ್ಣಗೊಳಿಸಿದರು. ಒಂದೇ ಬಾರಿಗೆ 7 ಜನರು ಹೊರುವ ವಸ್ತುವನ್ನು ತಲೆ ಮೇಲೆ ಹೊತ್ತು ಹೋಗುವ ತನಿಯನನ್ನು ಕಂಡು ಮೈರಕ್ಕ ಬೈದತೆ ಆಶ್ಚರ್ಯಚಕಿತಳಾದಳು. ಕೊರಗತನಿಯ ದೇವಾಲಯದ ಮುಂಭಾಗಕ್ಕೆ ತಲುಪಿದಾಗ ದೇವಾಲಯದವರು ತನಿಯನನ್ನು ಒಳಗೆ ಬರಲು ಬಿಡಲಿಲ್ಲ. ಕೆಳ ಜಾತಿಯವನು ದೇವಾಲಯದ ಒಳಭಾಗಕ್ಕೆ ಬರುವುದು ನಿಷೇಧ ಎಂದು ತಡೆದರು. ಆ ಕ್ಷಣ ತನಿಯನ ಮನಸ್ಸು ನೋವಿನಿಂದ ತುಂಬಿತ್ತು. ತನಿಯ ಪ್ರಶ್ನಿಸಿದ, ನಮ್ಮಿಂದ ನೀಡುವ ವಸ್ತುಗಳು ನಿಮ್ಮ ದೇವರಿಗೆ ಬೇಕು, ಆದರೆ ನಾವು ಬೇಡವೇ? ಇದು ಯಾವ ನ್ಯಾಯ? ಆದರೆ ಯಾರು ಉತ್ತರ ನೀಡಲಿಲ್ಲ. ನೋವಿನಿಂದ ಕೂತಿದ್ದ ತನಿಯನ ಕಣ್ಣು ಪಕ್ಕದಲ್ಲಿದ್ದ ಮರದ ಮೇಲೆ ಬಿತ್ತು. ಬೈರಕ್ಕ ಕೆಲವು ದಿನಗಳ ಹಿಂದೆ ಮನೆಯಲ್ಲಿ ಉಪ್ಪಿನಕಾಯಿ ಮುಗಿದು ಹೋಯಿತು ಎಂದಿದ್ದನ್ನು ನೆನಪಿಸಿಕೊಂಡ ತನಿಯ ಹಣ್ಣನ್ನು ಕೊಯ್ಯಲು ಮುಂದಾದಾಗ ಅದು ಎಟುಕಲಿಲ್ಲ. ಹಣ್ಣು ದೂರದಲ್ಲೇ ಇತ್ತು. ಹೀಗಾಗಿ ತನಿಯ ಒಂದು ಕಾಲನ್ನು ದೇವಸ್ಥಾನದ ಮೇಲೆ ಇಟ್ಟರು. ಇದನ್ನು ನೋಡಿ ದೇವಸ್ಥಾನದ ಒಳಗಿರುವ ದೈವ ಕೋಪಗೊಂಡು ತನ್ನ ಶಕ್ತಿಯಿಂದ ತನಿಯನನ್ನು ಮಾಯ ಮಾಡಿತು. ಆ ಕ್ಷಣದಿಂದ ಕೊರಗತನಿಯ ದೈವತ್ವವನ್ನು ಪಡೆದರು. ಅಂದಿನಿಂದ ತನಿಯ ದೈವತ್ವವನ್ನು ಪಡೆದರು ಎಂದು ಕೆಲವು ಕಥೆಗಳು ಹೇಳಿದರೆ, ಇನ್ನು ಕೆಲವು ಕಥೆಗಳ ಪ್ರಕಾರ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ತನಿಯನು ಕಾಲಿಟ್ಟ ಕಾರಣ ಕೋಪಗೊಂಡ ಕೆಲವು ಗ್ರಾಮಸ್ಥರು ಕೊಂದಿರಬಹುದೆಂದು ಹೇಳಲಾಗುತ್ತದೆ. ಆದರೆ ಸ್ವಾಮಿ ಕೊರಗಜ್ಜ ಸತ್ಯ. ಅಜ್ಜನ ಅನೇಕ ಪವಾಡಗಳು ಇಂದಿಗೂ ನಡೆಯುತ್ತಲಿದೆ. ಕೊರಗತನಿಯ ಮಾಯವಾದ ಬಳಿಕ ಮಗನ ಬರುವಿಕೆಗಾಗಿ ಅಳುತ್ತಾ ಕಾಯುತ್ತಿದ್ದಳು ಮೈರಕ್ಕ ಬೈದತೆ. ಇದನ್ನು ಅರಿತ ಕೊರಗಜ್ಜ ಆಕೆ ಬಳಿ ಬಂದು ಅಮ್ಮ ಎಂದು ಕೂಗಲಾರಂಭಿಸಿದರು. ಕೇವಲ ಧ್ವನಿಯಷ್ಟೇ, ಕೊರಗಜ್ಜ ಕಣ್ಣಿಗೆ ಕಾಣಿಸಲಿಲ್ಲ. ಆಗ ಕೊರಗಜ್ಜ ನಡೆದ ವಿಚಾರಗಳನ್ನು ತಾಯಿಗೆ ಮುಂದೆ ವಿವರಿಸಿ, ಮುಂದೆ ಏನೇ ಕಷ್ಟ ಬಂದರೂ ಒಂದು ಬಾರಿ ನೆನಪಿಸಿಕೊಂಡರೆ ಬರುತ್ತೇನೆ ಎಂದು ಅಲ್ಲಿಂದ ಮುಂದೆ ಸಾಗಿದರು. ಹೀಗೆ ಹೇಳಿ ಕೊರಗಜ್ಜ ಅಜ್ಞಾತ ದಾರಿಗೆ ಹೊರಟರು. ಕೊರಗಜ್ಜ ಕುತ್ತಾರು ಪ್ರದೇಶಕ್ಕೆ ತಲುಪಿದಾಗ ಅಲ್ಲಿ ಪಂಜಂದಾಯ ದೈವಕ್ಕೂ ಮತ್ತು ಉದ್ಯಾವರದ ಅರಸು ದೈವಗಳ ನಡುವೆ ಭಾರಿ ಯುದ್ಧ ನಡೆಯುತ್ತಿತ್ತು. 2 ಶಕ್ತಿಶಾಲಿ ದೈವಗಳಾದ್ದರಿಂದ ಯಾರಿಗೂ ಗೆಲುವು ಆಗಲಿಲ್ಲ. ಕೊರಗಜ್ಜ ಪಂಜಂದಾಯದ ದೈವದ ಬಳಿ ಕೇಳಿದರು, ನಿಮ್ಮ ಯುದ್ಧಕ್ಕೆ ಅಂತ್ಯ ತರಬೇಕೆ? ಪಂಜಂದಾಯ ದೈವ ಕೇಳಿತು, ನಮಗಾಗದ ಕೆಲಸ ನಿಮಗಾದೀತೆ. ಆಗ ಕೊರಗಜ್ಜ ತನ್ನ ಶಕ್ತಿಯನ್ನು ತೋರಿಸಿದರು. ಕಂದು ಚರ್ಮದ ಹಸುವನ್ನು ಸೃಷ್ಟಿಸಿ ಅದರ ಕಾಲನ್ನು ಕತ್ತರಿಸಿ ತಲೆಯೊಳಗೆ ಮರೆಮಾಚಿದರು. ಆ ಶಕ್ತಿಯನ್ನು ನೋಡಿ ಪಂಜಂದಾಯ ದೈವ ಅಚ್ಚರಿಗೊಂಡಿತು. ಕೊರಗಜ್ಜ ಅರಸು ದೈವಗಳ ಬಳಿ ಹೋಗಿ ಹೇಳಿದರು, ನೀವು ಧಾರ್ಮಿಕ ರೂಢಿಯ ಪ್ರಕಾರ ನಿಮ್ಮ ಮೂಲ ಸ್ಥಳಕ್ಕೆ ಹಿಂದಿರುಗಿ, ಇಲ್ಲದಿದ್ದರೆ ಈ ಹಸುವಿನ ಕಾಲು ನಿಮ್ಮ ಮೇಲೆ ಬೀಳಲಿದೆ. ಅರಸು ದೈವಗಳ ಸಾತ್ವಿಕ ಆದ್ದರಿಂದ ತಮ್ಮ ಸ್ಥಳವಾದ ಉದ್ಯಾವರಕ್ಕೆ ಹಿಂತಿರುಗಿದರು. ಯುದ್ಧ ಅಂತ್ಯವಾಯಿತು. ಕೊರಗಜ್ಜನ ಧೈರ್ಯ, ನಿಷ್ಠೆ ಮತ್ತು ಶಕ್ತಿಗೆ ಸಂತುಷ್ಟನಾದ ಪಂಜಂದಾಯ ದೈವ ಹೇಳಿತು, ನಿನಗೆ 7 ಆದಿಸ್ಥಳವನ್ನು ನೀಡುತ್ತೇನೆ. ಕತ್ತಲೆಯಲ್ಲಿ ನಿನ್ನ ನೆನಪಿಸುವ ಭಕ್ತರ ಆಸೆಗಳನ್ನು ನೀನು ಪೂರೈಸು. ಆ 7 ಆದಿಸ್ಥಳಗಳು ದೆಕ್ಕಾಡು, ಸೋಮೇಶ್ವರ, ಬೋಳ್ಯ, ಮಿತ್ತಳಗೆಳ, ಉಜಿಲ, ತಳ ಮತ್ತು ದೇರಳಕಟ್ಟೆ. ತನಿಯ ಬೆಳೆದಿದ್ದು ಶೇಂದಿ ವ್ಯಾಪಾರ ಮಾಡುವ ಮೈರಕ್ಕ ಬೈದತೆ ಕುಟುಂಬದಲ್ಲಿ.
ಮೈರಕ್ಕ ಶೇಂದಿ ತಯಾರಿಸುವಾಗ ಕೊರಗ ತನಿಯನಿಗೂ ಒಂದಿಷ್ಟು ಕುಡಿಯಲು ನೀಡುತ್ತಿದ್ದಳು. ಈ ಕಾರಣದಿಂದ ಸ್ವಾಮಿ ಕೊರಗಜ್ಜನಿಗೆ ಶೇಂದಿ ಹಾಗೂ ಮದ್ಯವನ್ನು ಮತ್ತು ಚಕ್ಕುಲು, ಎಲೆ ಅಡಿಕೆ ಮತ್ತು ಬೀಡಿ ಪ್ಯಾಕೆಟ್ಗಳನ್ನು ಅರ್ಪಿಸುತ್ತಾರೆ. ತುಳುನಾಡು ಹಾಗೂ ಕರಾವಳಿ ಭಾಗದ ಜನ ಇಂದಿಗೂ ತಮ್ಮ ವಸ್ತುಗಳು ಕಾಣೆಯಾದರೆ ಮೊದಲು ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತುವುದಿಲ್ಲ. ಬದಲಾಗಿ ತಾವಿದ್ದ ಜಾಗದಲ್ಲಿ ಕಾರಣಿಕ ಪುರುಷ ಕೊರಗಜ್ಜನನ್ನು ನೆನೆದು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ. ಇಷ್ಟಾದರೆ ಸಾಕು, ತಾವು ಕಳೆದುಕೊಂಡ ವಸ್ತುಗಳು ಮತ್ತೆ ಕೈ ಸೇರುವುದು ಸೂರ್ಯನಷ್ಟೇ ಸತ್ಯ ಎನ್ನುವುದು ಕೊರಗಜ್ಜ ಭಕ್ತರ ನಂಬಿಕೆಯ ನುಡಿ.